ಜುಲೈ 22ನೇ ತಾರೀಕೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಕೊರಳಿಗೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಅನುಮತಿ ನೀಡುವ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ಕನ್ನಡ ಮಾಧ್ಯಮದಲ್ಲೇ ಪ್ರಪ್ರಥಮ ಬಾರಿಗೆ ಈ ವಿಚಾರವನ್ನ ಪ್ರಸಾರ ಮಾಡಿದ ರಿಪಬ್ಲಿಕ್ ಕನ್ನಡ. ಅದಕ್ಕೆ ಪೂರಕವಾದ ಬೆಳವಣಿಗೆಗಳು ಕಳೆದ ಒಂದು ವಾರದಿಂದ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಇವತ್ತು ದೆಹಲಿಯಿಂದ ವಾಪಸ್ ಆಗಿರುವ ರಾಜ್ಯಪಾಲರು ತಜ್ಞರ ಜೊತೆಯಲ್ಲಿ ನಿರಂತರವಾಗಿ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಮುಂದಿನ ಕ್ರಮಗಳು ಯಾವ ರೀತಿಯಾಗಿರಬೇಕು, ಕಾನೂನಿನ ಲೋಪದೋಷಗಳು ಕಂಡು ಬಾರದಂತೆ ನಡೆಯನ್ನ ಅನುಸರಿಸೋದು ಹೇಗೆ, ಹಾಗೆ ಸರ್ಕಾರದಿಂದ ಸಿಕ್ಕಿರುವ ಉತ್ತರ ಅಂದ್ರೆ ಕ್ಯಾಬಿನೆಟ್ನಿಂದ ನೀಡಿರುವ ಉತ್ತರ ಇದನ್ನ ಯಾವ ರೀತಿಯಾಗಿ ಪರಿಗಣಿಸಬೇಕು, ಇದೆಲ್ಲವನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ರಾಜ್ಯಪಾಲರಾದ ಗೆಹ್ಲೋಟ್ ಅವರು. ಇವತ್ತು ಮಧ್ಯಾಹ್ನ ತಜ್ಞರ ಜೊತೆಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ. ನ್ಯಾಯಾಂಗ ತನಿಖೆಗೆ ಆದೇಶ ನೀಡ್ತಾರಾ ಪ್ರಾಸಿಕ್ಯೂಷನ್ನ ಬದಲಾಗಿ ಸದ್ಯಕ್ಕಿರುವ ಕುತೂಹಲ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆನೆ ರಾಜಭವನಕ್ಕೆ ಸಚಿವ MC ಸುಧಾಕರ್ ದೌಡಾಯಿಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿಗೆ ಬಂದಿದ್ದಾರೆ ಸುಧಾಕರ್. ಪ್ರಾಸಿಕ್ಯೂಷನ್ ಟೆನ್ಷನ್ ನಡುವೆ ರಾಜಭವನಕ್ಕೆ ಸಚಿವರು ಬಂದಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಶಾಸಕರಾದ ಪೊನ್ನಣ್ಣ, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳಿಗೆ ಕಾನೂನಾತ್ಮಕವಾದ ಎಲ್ಲ ಸಲಹೆ ಸೂಚನೆಗಳನ್ನ ನೀಡ್ತಾ ಇರುವವರೇ ಇವರು. ಎಎಸ್ ಪೊನ್ನಣ್ಣಗಾಗಿ ಕಾದು ಕುಳಿತಿದ್ದಾರೆ ಸಚಿವ ಸುಧಾಕರ್. ರಾಜಭವನಕ್ಕೆ ಬಂದರೂ ರಾಜ್ಯಪಾಲರ ಭೇಟಿ ಆಗಿಲ್ಲ. ಶಾಸಕ ಪೊನ್ನಣ್ಣ ಬಂದ ತಕ್ಷಣವೇ ರಾಜ್ಯಪಾಲರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದಂತೆ ಮನವಿಯನ್ನ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಮತ್ತಷ್ಟು ಡೀಟೇಲ್ಸ್ ರಾಜಭವನದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿರುವ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೀಡ್ತಾ ಹೋಗ್ತಾರೆ. ರಂಜಿತ್, ಒಂದಷ್ಟು ಬೆಳವಣಿಗೆಗಳು ಚಟುವಟಿಕೆಗಳಂತೂ ಆಗ್ತಾ ಇದೆ ರಾಜಭವನದಲ್ಲಿ. MC ಸುಧಾಕರ್ ಅವರು ಬಂದಿರುವ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಈಗ ರಾಜ್ಯಪಾಲರನ್ನ ಯಾರೇ ಭೇಟಿ ಆಗಬೇಕು ಅಂದ್ರೂ ಕೂಡ ಪೂರ್ವಾನುಮತಿ ಬೇಕು, ಪರ್ಮಿಷನ್ ಬೇಕು. ಸಿಕ್ಕಿದ್ಯಾ ಸುಧಾಕರ್ ಅವರಿಗೆ ರಾಜ್ಯಪಾಲರ ಭೇಟಿಗೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ಈಗ ಪ್ರಾಸಿಕ್ಯೂಷನ್ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿ ಇರೋದ್ರಿಂದಾಗಿ ನಿನ್ನೆವರೆಗೂ ಕಾದು ಕುಳಿತಿದ್ರು ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ. ಆದರೆ ರಾಜ್ಯಪಾಲರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿರೋದ್ರಿಂದಾಗಿ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಈಗ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ, ಆಪ್ತ ಸಲಹೆಗಾರರಾಗಿರುವಂಥ AS ಪೊನ್ನಣ್ಣ ಅವರು ಬರ್ತಾರೆ. ಆಲ್ರೆಡಿ MC ಸುಧಾಕರ್ ಅವರು ರಾಜಭವನದಲ್ಲೇ ಇದ್ದಾರೆ. ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ. ಆದರೆ ಇನ್ನೂ ಕೂಡ ರಾಜ್ಯಪಾಲರ ಭೇಟಿ ಆಗಿಲ್ಲ. ಯಾಕಂತ ಹೇಳಿ ಸಂಪರ್ಕದಲ್ಲಿ ಒಂದಷ್ಟು ತಾಂತ್ರಿಕ ಸಮಸ್ಯೆ ಇದೆ, ಸರಿಪಡಿಸಿ ಮತ್ತೆ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಾಗತ್ತೆ. ಎಸ್ ಸರ್, ರಂಜಿತ್, ಧ್ವನಿ ಕೇಳಿಸ್ತಾ ಇದ್ರೆ ವಿವರಿಸ್ತಾ ಇದ್ರಿ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ ಅಂತ ಹೇಳಿ, ಮುಂದುವರಿಸಬಹುದು. ಸಮರ್ಪಕವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಂದ್ಸಲ ನೋಟಿಸ್ ಕೊಡ್ತಾರೆ ಅನ್ನೋದು. ಎಸ್, ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡಿ, ರಾಜ್ಯಪಾಲರನ್ನ ಭೇಟಿಯಾಗಿ ರಾಜ್ಯಪಾಲರಿಗೆ ಮನವೊಲಿಸೋದಕ್ಕೆ ಅಥವಾ ಪ್ರಾಸಿಕ್ಯೂಷನ್ಗೆ ಕೊಡಬೇಡಿ ಅನ್ನೋದನ್ನ ತಿಳಿಸೋದಕ್ಕೆ MC ಸುಧಾಕರ್ ಅವರು ರಾಜಭವನಕ್ಕೆ ಬಂದಿದ್ದಾರೆ. ಅವರ ಭೇಟಿಗಾಗಿ ಕುಳಿತುಕೊಂಡಿದ್ದಾರೆ. ಇನ್ನೂ ಕೂಡ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿಲ್ಲ. ಪೊನ್ನಣ್ಣ ಅವರು ಬಂದ ತಕ್ಷಣ ಪೊನ್ನಣ್ಣ ಅವರಿಗಾಗಿ ಕಾಯ್ತಾ ಇದ್ದಾರೆ. ಬಂದ ತಕ್ಷಣ ಇಬ್ಬರೂ ಕೂಡ ಹೋಗಿ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಆಗ್ತಾರೆ. ಬಹಳ ಪ್ರಮುಖವಾಗಿ ಕ್ಯಾಬಿನೆಟ್ ನಿರ್ಣಯವನ್ನ ಮಾಡಿದೆ. ಮತ್ತೆ ಅದಾದ ನಂತರವೂ ಕೂಡ ರಾಜ್ಯಪಾಲರು ಏನೀಗ ಕಾನೂನಾತ್ಮಕವಾಗಿ ಒಂದಿಷ್ಟು ಈ ಮಧ್ಯಾಹ್ನದ ನಂತರ ಕಾನೂನಾತ್ಮಕವಾಗಿ ಏನೇನು ಲೀಗಲಿ ನಾವು ಹೋರಾಟ ಮಾಡಬೇಕು ಅನ್ನೋದೇನು ಕಾಂಗ್ರೆಸ್ನವರಲ್ಲೇನಿದೆ, ಪ್ರಾಸಿಕ್ಯೂಷನ್ಗೆ ಕೊಟ್ಟಾದ ನಂತರ ಲೀಗಲಿ ಪಾಸಿಬಿಲಿಟೀಸ್ ಏನು ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಅದರ ನಡುವೆ ಈಗ MC ಸುಧಾಕರ್ ಸೇರಿದಂತೆ ಈ ಪೊನ್ನಣ್ಣ ಅವರು ಭೇಟಿ ಮಾಡ್ತಾರೆ. ಮಾಡಿ ಆದ ನಂತರ ಏನಾಗುತ್ತೆ ಅನ್ನೋದು ತಿಳಿದು ಬರಬೇಕಾಗಿದೆ. ನಾವು ಪ್ರಾಸಿಕ್ಯೂಷನ್ಗೆ ಕೊಟ್ಟರು
ಅನ್ನೋದಾದ್ರೆ ಒಂದು ನೈತಿಕತೆಯ ಪ್ರಶ್ನೆ ಬರುತ್ತೆ. ಈ ಹಿಂದೆ ಯಡಿಯೂರಪ್ಪನವರು ಕೂಡ ಇದೇ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಅವರು ತಾವು ಕೆಳಗಿಳಿದಿದ್ರು, ಅಧಿಕಾರದಿಂದ ಕೆಳಗಿಳಿದಿದ್ರು. ಆ ರೀತಿ ಸಂದರ್ಭ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಇದ್ದಾರೆ, ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಾಜ್ಯಪಾಲರ ಅಂಗಳದಲ್ಲಿ ಚೆಂಡಿದೆ, ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಬೇಡವಾ ಅನ್ನೋದು. ಅದಕ್ಕೆ ಒಂದಿಷ್ಟು ರಾಜ್ಯಪಾಲರನ್ನ ಮನವೊಲಿಸಿ ಪ್ರಾಸಿಕ್ಯೂಷನ್ಗೆ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರು ಬಂದಿದ್ದಾರೆ. MC ಸುಧಾಕರ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೇಟಿ ಆಗ್ತಾರೆ. ಇಲ್ಲಿವರೆಗೂ ಕೂಡ ರಾಜ್ಯಪಾಲರನ್ನ ಭೇಟಿ ಆಗಿಲ್ಲ. ಪೊನ್ನಣ್ಣ ಬಂದಾದ ನಂತರ ಭೇಟಿ ಆಗ್ತಾರೆ. ಒಂದೊಂದು ಬಹಳ ಕ್ಲಿಯರ್ ಆಗಿದೆ, ರಾಜ್ಯಪಾಲರಿಗೆ ಸರ್ಕಾರ ಕೊಟ್ಟಂತ ಕ್ಯಾಬಿನೆಟ್ನ ನಿರ್ಣಯ ಏನಿದೆ ಅದು ಸಮರ್ಪಕ ಅಂತ ಅನ್ಸಿಲ್ಲ. ಆ ಕಾರಣದಿಂದ ಅಗೇನ್ ಅವರಿಗೆ ನೋಟಿಸನ್ನು ಕೊಟ್ಟು, ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟು ಮತ್ತೆ ಇದು ಮುಂದುವರಿಯುತ್ತೆ ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳೆಲ್ಲ ಏನಿದಾವೆ ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನೆರಡು ದಿನದಲ್ಲಿ ಒಂದು ವೇಳೆ ರಾಜ್ಯಪಾಲರು ಏನಾದರೂ ಪ್ರಾಸಿಕ್ಯೂಷನ್ಗೆ ಕೊಡುವುದಾದ್ರೂ ಕೂಡ ಇನ್ನೆರಡು ದಿನದಲ್ಲಿ ಇದೆಲ್ಲವೂ ಕೂಡ ಒಂದು ವಿಚಾರ ಅಥವಾ ಒಂದು ಹಂತಕ್ಕೆ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಈಗ ಎಲ್ಲರ ಕೇಂದ್ರ ಬಿಂದು ಆಗಿರೋದು ಇದೇ ರಾಜಭವನಕ್ಕೆ ಯಾರೋ ಪೊನ್ನಣ್ಣ ಬಂದಾದ ನಂತರ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಆ ನಂತರ ಏನಾಗುತ್ತೆ ಅಥವಾ ರಾಜ್ಯಪಾಲರು ಇವರು ಹೇಳಿರುವಂತ ಮಾತುಗಳನ್ನ ಅಥವಾ ಇವರು ಕೊಟ್ಟಿರುವಂತ ವರದಿಯನ್ನ ಸಮರ್ಪಕ ಅಂತ ಹೇಳಿ ಪರಿಗಣಿಸಿ ಪ್ರಾಸಿಕ್ಯೂಷನ್ ರಂಜಿತ್ ಎನಿವೆ ಟ್ರ್ಯಾಕ್ ಮಾಡ್ತಾ ಇರಿ ಅಲ್ಲಾಗುವ ಡೆವಲಪ್ಮೆಂಟ್ಸ್ ಅನ್ನ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಮುಂದಿನ ಹಂತದಲ್ಲಿ. ಇನ್ನು ಇದೇ ಮೂಡಾ ಸೈಟು ಹಂಚಿಕೆ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಕಂಟಕವಾಗಿ ಪರಿಣಮಿಸ್ತಾ ಇದೆ. ದಾಖಲೆಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ಮಾತನಾಡಿದ್ರು. ರಿಪಬ್ಲಿಕ್ ಕನ್ನಡ ಕೂಡ ಒಂದು ಎಕ್ಸ್ಕ್ಲೂಸಿವ್ ಆದ ದಾಖಲೆಯನ್ನ ಹೊರತೆಗೆದಿದೆ. ಅದರಲ್ಲಿ ಯಾವ ರೀತಿಯಾಗಿ ಅಕ್ರಮಗಳು ನಡೆದಿರಬಹುದು ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು ಕೂಡ ಇದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮುಡಾ ಉರುಳು. ಮುಡಾ ವಿಚಾರದಲ್ಲಿ ಸುಳ್ಳು ಹೇಳಿದ್ರ ಸಿಎಂ. ದಾಖಲೆ ಸಮೇತ ಸತ್ಯ ತೆರೆದಿಡಲಿದೆ ರಿಪಬ್ಲಿಕ್ ಕನ್ನಡ. ಹಂಚಿಕೆ ಹಗರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಒಂದೆಡೆ ಮೈಸೂರು ಚಲೋ ಪಾದಯಾತ್ರೆ ಮೂಲಕ ದೋಸ್ತಿ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ಇತ್ತ ಸಿಎಂಗೆ ಈ ಸೈಟ್ ಹಂಚಿಕೆ ಪ್ರಕರಣ ಉರುಳಾಗಿ ಮಾರ್ಪಟ್ಟಿದೆ. ಮುಡಾ ವಿಚಾರದಲ್ಲಿ ಸಿಎಂ ಸುಳ್ಳು ಹೇಳಿದ್ರ ಅನ್ನೋ ಅನುಮಾನ ಮೂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ದಾಖಲೆ ಸಮೇತ ಸತ್ಯ ಬಯಲು ಮಾಡ್ತಾ ಇದೆ. ಮೈಸೂರಿನ ದೇವನೂರು ಬಡಾವಣೆ ಲೇಔಟ್ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಭೂಮಿ ವಿಚಾರದಲ್ಲಿ ಎಡವಟ್ಟು. ಡಿನೋಟಿಫೈ ಭೂಮಿಯನ್ನೇ ದಾನ ಪಡೆದ್ರ ಸಿಎಂ ಪತ್ನಿ. ಮುಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರ ಅನ್ನೋ ಗುಮಾನಿ ಎದ್ದಿದೆ. ಸುಳ್ಳು ಹೇಳಿದ್ರ ಸಿಎಂ. ಸರ್ಕಾರಿ ದಾಖಲೆಗಳ ಪ್ರಕಾರ 1998ರ ಲೇಔಟ್ ಪ್ಲಾನ್ನಲ್ಲೇ ಡಿನೋಟಿಫೈ ಎಂದು ಉಲ್ಲೇಖ. 3.16 ಎಕರೆ ಭೂಮಿ ಡಿನೋಟಿಫೈ ಬಗ್ಗೆ ಉಲ್ಲೇಖಿಸಲಾಗಿದೆ. 2001ರಲ್ಲಿ ಲೇಔಟ್, 2003ರಲ್ಲಿ ಮನೆಗಳ ಹಂಚಿಕೆ ಆಗಿದೆ. 2010ರಲ್ಲಿ ಮಲ್ಲಿಕಾರ್ಜುನ್ನಿಂದ 3.16 ಎಕರೆ ಭೂಮಿ ದಾನ. ಸಹೋದರನಿಂದ ದಾನ ಪಡೆದ ಸಿಎಂ ಸಿದ್ದರಾಮಯ್ಯ ಪತ್ನಿ. 2005ರಲ್ಲಿ ಕೃಷಿ ಭೂಮಿ ಪರಿವರ್ತನೆ ಮಾಡಿಸಿದ್ದ ಮಲ್ಲಿಕಾರ್ಜುನ್. ಹೀಗಾಗಿ ಪರಿವರ್ತನೆ ಮಾಡಿದ್ದ ಭೂಮಿಯನ್ನೇ ದಾನ ಪಡೆದ್ರ ಸಿಎಂ ಪತ್ನಿ ಪಾರ್ವತಿ. 2010ರಲ್ಲಿ ದಾನ ಪಡೆಯುವಾಗ ಕೃಷಿ ಭೂಮಿ ಅಂತ ಉಲ್ಲೇಖ. ಕೃಷಿ ಭೂಮಿ ದಾನ ಪಡೆಯೋದಾಗಿ ಸುಳ್ಳು ಹೇಳಿದ್ರ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಮುಡಾ ದೊಡ್ಡ ತಲೆನೋವು ಆಗಿದ್ದು, ಈಗ ಈ ದಾಖಲೆಗಳು ಮತ್ತಷ್ಟು ಟೆನ್ಷನ್ ಹೆಚ್ಚು ಮಾಡಲಿವೆ. ಕ್ಯಾಮರಾಮ್ಯಾನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.